ನೋಡಿ, ಅಮಾಯಕರು ಆಕಸ್ಮಿಕವಾಗಿ ಸಾವು ನೋವುಗಳಿಗೆ ಒಳಪಡಬಾರ್ದು ಅನ್ನೋದೇ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ. ಯಾಕೆಂದರೆ ಇಲ್ಲಿ ಇಂಪಾರ್ಟೆಂಟ್ ವಿಚಾರವನ್ನು ತಮ್ಮ ಮುಂದೆ ಅರ್ಪಣೆ ಮಾಡ್ತಾಯಿದ್ದೀನಿ. ಸರ್, ನಾನೀಗ ಟಿ ನರಸೀಪುರ ಮಾರ್ಗವಾಗಿ ತಲಕಾಡು ರಸ್ತೆಯನ್ನು ಅನುಸರಿಸಿ ಹೋಗ್ತಾಯಿದ್ದೀನಿ. ಸೊ ಏನು ಈ ಒಂದು ತಲಕಾಡು ಪಕ್ಕದಲ್ಲಿ ಇಲ್ಲಿ ಒಂದು ಪ್ರವಾಸಿ ತಾಣವನ್ನು ನಿರ್ಮಿಸಿಕೊಂಡಿರ್ತಾರೆ. ಸೊ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಕಾಲ ನೈಸರ್ಗಿಕವಾಗಿರ್ತಕ್ಕಂಥ ಸ್ಥಳಗಳನ್ನು ಪ್ರವಾಸಿ ತಾಣಗಳನ್ನಾಗಿ ಮಾರ್ಪಾಡನ್ನು ಮಾಡುವುದಲ್ಲದೆ ಅಲ್ಲಿ ಏನೋ ಕೇವಲ ಹಣಕ್ಕೋಸ್ಕರ ನಿಂತಿರ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾಕೆಂತಂದರೆ ಓನ್ಲಿ ಹಣಕ್ಕೋಸ್ಕರನೇ ಎಲ್ಲವೂ ಆಯ್ತದೆ ಅನ್ನೋ ಒಂದು ಮನೋಭಾವನೆ ಅಂಥ ಮನಸ್ಥಿತಿ ಇವತ್ತು ನಿರ್ಮಾಣವಾಗ್ಬಿಟ್ಟಿದೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಸೊ ಈ ತಲಕಾಡು ಅಲ್ಲಿ ಈ ಹಿಂದೆ ಯಾವುದೇ ಥರದ ಅನಾಹುತ ಅಪಘಾತಗಳು ಯಾವುದೂ ಸಹ ಕಂಡು ಬಂದಿರಲಿಲ್ಲ, ರೇರ್, ಅಪರೂಪ. ಆದರೆ ಇತ್ತೀಚೆಗೆ ಸಾವು ನೋವುಗಳು ಹೆಚ್ಚಾಗಿ ಕಂಡು ಬರ್ತಾಯಿರ್ತದೆ. ಸೊ ಯಾಕೆ ಈ ಥರ ಆಯ್ತಾಯಿದೆ, ಇದರ ಒಂದು ಹಿನ್ನೆಲೆ ಏನು, ಇದರ ಮಹತ್ವ ಏನು, ಪ್ರತಿಯೊಂದು ಡೀಟೇಲ್ಸನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಅರ್ಪಣೆ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಏನು ಈ ತಲಕಾಡಲ್ಲಿ ಲಾಸ್ಟ್ ಟೈಮು ಇಬ್ಬರು ಹುಡುಗಿರು ಡೆತ್ ಆಗೋಯ್ತಾರೆ. ಆವಾಗ ಈ ಗ್ರಾಮದ ಒಬ್ಬ ಯುವ ಪೀಳಿಗೆ ಅಂದರೆ ಆ ಹುಡುಗ ತಲಕಾಡು ಆನಂದ್ ಅಂದ್ಬಿಟ್ಟು ಆ ಹುಡುಗ ಮಾತ್ರ ಧ್ವನಿ ಎತ್ತಾನೆ. ಸೊ ಅದನ್ನು ಬಿಟ್ಟರೆ ಅವ್ನಿಗೆ ಯಾರೂ ಸಹ ಸಾಥ್ ಕೊಡೋರು ಯಾರಿಲ್ಲ, ಏನೂ ಇಲ್ಲ. ಪಾಪ ಒಬ್ಬನೇ ಹೋರಾಟ ಮಾಡ್ತಾನೆ. ಒಂದು 2-3 ಜನ ಅವ್ರ ಜೊತೆನೂ ಸೇರ್ಕೊಂಡು ಹೋರಾಟ ಮಾಡ್ತಾರೆ. ಅಂದರೆ ಏನಾಗಿದೆ ಅಂದರೆ ಇಲ್ಲಿ ಯಾರು ಸತ್ರೇನೋ ಆ ಒಂದು ಲೆಕ್ಕಾಚಾರದಲ್ಲಿರ್ತಾರೆ. ಅರ್ಥ ಆಯ್ತಾ? ದಯವಿಟ್ಟು ನಾನು ಇವತ್ತು ಕೊಡ್ತಕ್ಕಂಥ ಮಾಹಿತಿ ಬಂದು ಪ್ರವಾಸಿಗರ ರಕ್ಷಣೆಗಾಗಿ, ಪ್ರವಾಸಿಗರ ಒಂದು ಹಿತಕ್ಕಾಗಿ ಅವರಿಗೆ ಸೂಕ್ತ ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು. ಅಂದರೆ ಇನ್ನು ಮುಂದೆ ಯಾರೇ ಬಂದರೂ ಪ್ರವಾಸಿಗರು ತಾವು ಏನೆಲ್ಲ ಎಚ್ಚೆತ್ತುಕೊಳ್ಬೇಕು ಇದ್ರ ಬಗ್ಗೆ ನಾನು ಸೂಕ್ತ ಸಲಹೆಯನ್ನು ನೀಡ್ತಾ ಇದ್ದೀನಿ. ದಯಮಾಡಿ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ, ಹಾಗೆ ಶೇರ್ ಮಾಡಿ, ಒಂದು 4 ಜನಕ್ಕೆ ಉಪಯೋಗ ಆಗುತ್ತೆ. ಸೊ ಇದು ತಲಕಾಡು ಬಂಧುಗಳೇ. ಸೊ ತಲಕಾಡು ಇಲ್ಲಿ ನಾವು ಬಲಗಡೆ ತೆಗೆದುಕೊಳ್ಬೇಕು, ಕಾವೇರಿ ನದಿ ತೀರಕ್ಕೆ ನಾವು ಬಲಗಡೆ ತೆಗೆದುಕೋಬೇಕು. ಇಲ್ಲಿ ನಮ್ಮ ತಲಕಾಡು ಆನಂದ್ ಆ ಹುಡುಗ ಇದ್ದಾನೆ ಇಲ್ಲಿ. ಸೊ ಆ ಹುಡುಗನೂ ಸಹ ನಾನು ಇನ್ವೈಟ್ ಮಾಡಿದ್ದೀನಿ, ಬನ್ನಿಯಪ್ಪ ಒಂದು ಸ್ವಲ್ಪ ಮಾಹಿತಿ ಕೊಡೋರಿ ಅಂತ. ಸೊ ಈಗ ನಾನು ಒಂದು ದೂರವಾಣಿ ಕರೆ ಹಾಕಿ ಆತನನ್ನು ಸಹ ನಾನು ಕರ್ಕೊಳ್ತೀನಿ. ಸೊ ತಾವು ವೀಕ್ಷಣೆ ಮಾಡಿ. ಸೊ ಇಲ್ಲಿ ನಾವು ಬಲಗಡೆ ತೆಗೆದುಕೊಂಡ್ರೆ ಕಾವೇರಿ ನದಿ ತೀರಕ್ಕೆ ಹೋಗ್ಬೋದು. ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದಂಥವರು ಪ್ರವಾಸಿಗರು ಯಾವ ರೀತಿ ಇರಬೇಕು, ಯಾವ ಥರ ತಮ್ಮ ಒಂದು ರಕ್ಷಣೆಯನ್ನು ಮಾಡ್ಕೋಬೇಕು, ಪ್ರತಿಯೊಂದು ಡೀಟೇಲನ್ನು ನೀಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ನೋಡಿ, ನಮ್ಮ ತಲಕಾಡು ಸ್ಥಳೀಯರು ಆನಂದ್ ಅಂತ. ಸೊ ಇವರು ಇಲ್ಲಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಾರೆ. ಸೊ ಈಗಾಗಲೇ ನನಗೆ ಮತ್ತಷ್ಟು ವಿಚಾರಗಳನ್ನು ಈ ಒಂದು ಪ್ರವಾಸಿ ತಾಣ ಸಂಬಂಧಿತವಾದ ಮಾಹಿತಿಯನ್ನು ನೀಡ್ತಾರೆ. ಸೊ ಇವ್ರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಬಂದರು ಸ್ಥಳೀಯರು, ತಲಕಾಡು ಆನಂದ್ ಅಂತ. ಸೊ ಏನೋ ಪ್ರವಾಸಿಗರು ಇಬ್ಬರು ಹುಡುಗಿರು ಏನೋ ಈ ಒಂದು ತಲಕಾಡು ನದಿಯಲ್ಲಿ ತೀರ್ಕೊಂಡ್ಬಿಡ್ತಾರೆ, ಅತಾಚುರ್ಯ ತೀರ್ಕೋತಾರೆ. ಸೊ ಇದ್ರ ಸಂಬಂಧಿತವಾಗಿ ಅವರು ಧ್ವನಿ ಎತ್ತಾರೆ, ಅವರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಧ್ವನಿ ಎತ್ತಾರೆ. ಸೊ ಅದನ್ನು ನೋಡಿ ತದನಂತರ ಅವರ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ಬಂದಿರ್ತೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ನಾನು ಈ ಒಂದು ತಲಕಾಡು ಸಂಬಂಧಿತ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಬೇಕು, ಆದರೆ ಸಮಯದ ಅಭಾವ ಆಗ್ತಾ ಇರಲಿಲ್ಲ. ಸೊ ಇವತ್ತು ನನಗೆ ಸಾಧ್ಯವಾದಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ವಿಶೇಷವಾಗಿ ಏನು ತಲಕಾಡು ಈ ಒಂದು ಕಾವೇರಿ ನದಿ ತೀರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಯಾವ ರೀತಿ ತಾವು ಪ್ರವಾಸಿ ತಾಣದಲ್ಲಿ ಒಂದು ಸಮಯವನ್ನು ಕೊಡಬೇಕು, ಇದ್ರ ಬಗ್ಗೆ ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸ್ತೀನಿ. ದಯವಿಟ್ಟು ಕಾದು ನೋಡಿ. ಸೊ ಅದು ತಲಕಾಡು ಊರು. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಾಗಲೇ ಇಲ್ಲೂ ಸಹ ಒಂದಷ್ಟು ಮನೆಗಳಿದೆ. ಹಾಗೆ ತಲಕಾಡು ನದಿ ತೀರ, ಹಾಗೆ ಇಲ್ಲೆಲ್ಲ ತಾವು ವೀಕ್ಷಣೆ ಮಾಡಿ. ಇಲ್ಲೆಲ್ಲ ಇತಿಹಾಸ ಸುಪ್ರಸಿದ್ಧ ದೇವಾಲಯಗಳಿದೆ ವಿಶೇಷವಾಗಿ. ಅಲ್ಲೆಲ್ಲ ಒಳಗಡೆ ಹೋಗಬೇಕು. ಇಲ್ಲಿ ವೈದ್ಯನಾಥೇಶ್ವರ ದೇವಾಲಯ ಮತ್ತು ಅಲುಮೆಲೆಮ್ಮನ ದೇವಸ್ಥಾನ ಎಲ್ಲ ಇದೆ. ಅಂದರೆ ಏನು ಮಹಾರಾಜರಿಗೆ ಶಾಪವನ್ನು ಎತ್ತಿದಂತಹ ಅಲುಮೆಲೆಮ್ಮನ ದೇವಾಲಯ ಇದೆ. ಸೊ ಅದನ್ನು ಸಹ ನಾನು ತೋರ್ಪಡಿಸ್ತೀನಿ.
ಸೊ ಅವರು ಏನು ಮಾಲಂಗಿ ಮಡುವಾಗಿ ತಲಕಾಡು ಮರುಳಾಗಿ ಹಾಗೆ ಮಹಾರಾಜರಿಗೆ ಮಕ್ಕಳಾಗದಿರಲಿ ಎಂಬಿಟ್ಟು ಒಂದು ಶಾಪವೆತ್ತುತ್ತಾರೆ. ಸೊ ಅದರಂತೆ ಇವತ್ತು ಸಹ ವಾಸ್ತವಿಕವಾಗಿ ನಡೆದು ಬಂದಿದೆ. ಅರ್ಥ ಆಯ್ತಾ? ಸೊ ದಯವಿಟ್ಟು ನಿರೀಕ್ಷಿಸಿ. ಸೊ ಇದೆಲ್ಲ ದೇವಸ್ಥಾನಗಳಿದೆ ಒಳಗಡೆ ಎಲ್ಲ, ನನಗೆ ಗೊತ್ತಿಲ್ಲ. ಸ್ವಲ್ಪ ಹೋಗಿ ಆದಷ್ಟು ಒಂದಷ್ಟು ವೀಡಿಯೋ ಸೆರೆ ಹಿಡಿದು ಮಾಹಿತಿಗಳನ್ನು ನೀಡ್ತೀನಿ. ಅಲ್ಲಿ ನೋಡಿ, ಅಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ರೈಟ್ಗೆ ಹೋದರೆ ಟೆಂಪಲು, ಸ್ಟ್ರೈಟ್ ಹೋದರೆ ಹೊಳೆ ಇದೆ. ಇಲ್ಲಿ ಹೋದರೆ ಇಲ್ಲೆಲ್ಲ ದೇವಸ್ಥಾನಗಳಿದೆ ಇಲ್ಲೆಲ್ಲ. ಸೊ ಇದ್ರ ಸಂಬಂಧಿತ ನಾನು ಬಂದು ಒಂದಷ್ಟು ಅಪ್ಡೇಟ್ ಆಗ್ತೀನಿ. ಈಗ ಸದ್ಯಕ್ಕೆ ನಾವು ಹೊಳೆಗೆ ಹೋಗೋಣ. ಹೊಳೆಗೆ ಹೋಗಿ ಅಲ್ಲಿನ ವಾಸ್ತವ ಸ್ಥಿತಿಗಳನ್ನು ಗಮನಿಸೋಣ. ಇವತ್ತು ಯಾರು ಸಹ ದೇವಸ್ಥಾನಕ್ಕಿಂತ ಹೆಚ್ಚು ಆ ನೀರಲ್ಲಿ ಹೆಚ್ಚು ಸಮಯವನ್ನು ಕೊಡೋದ್ರ ಕಡೆ ಪ್ರವಾಸಿಗರ ಗಮನವನ್ನು ಹರಿಸ್ತಾರೆ. ಆದ್ದರಿಂದ ದಯವಿಟ್ಟು ಪ್ರವಾಸಿಗರ ಹಿತದೃಷ್ಟಿಯಿಂದ ಸೊ ಇದು ಯಾವುದೂ ಇರಲಿಲ್ಲ ಚೆಕ್ ಪೋಸ್ಟು ಮೊದಲು. ಇದೆಲ್ಲ ಚೆಕ್ ಪೋಸ್ಟ್ ಎಲ್ಲ ಮಾಡಿದ್ದಾರೆ. ಕಾವೇರಿ ಅರಣ್ಯ ನಿಸರ್ಗಧಾಮ ತಲಕಾಡು ಅಂತ. ಸೊ ಚೆಕ್ ಪೋಸ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಓಹೋ ಸಖತ್ತಾಗಿ ಮಾಡೋರೆ ಗುರು. ಮೊದಲು ನಾವು ಇಲ್ಲಿ ಗಾಡಿನೇ ಹೋಗೋಕ್ಕಾಯ್ತಿರಲಿಲ್ಲ, ಟೂ ವೀಲರಲ್ಲಿ. ಈಗ ಚೆನ್ನಾಗಿ ರೋಡೇ ಮಾಡಿದ್ದಾರೆ. ಸೊ ಚೆನ್ನಾಗಿ ಮಾಡೋರೆ. ಬಟ್ಟು ಪ್ರವಾಸಿಗರ ಒಂದು ಜೀವ ಉಳಿವಿಗಾಗಿ ಅವ್ರು ತಾನು ಏನು ಮಾಡೋಕ್ಕದ್ದು ಅನ್ನಬೇಡಿ. ಒಂದು ಸ್ವಲ್ಪ ಮಾಹಿತಿಗಳನ್ನು ನೀಡಿದರೆ ಒಳಿತು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಸೊ ಅವರು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಪ್ರವಾಸಿಗರು ಅಷ್ಟೇ ಈ ದಿಕ್ಕಾಪಲ್ಲ ಇವಾಗ ಯದ್ವತ್ತದ್ದು ವಿಚಿತ್ರವಾಗಿ ನಡ್ಕೊಳ್ತಾರೆ. ಸೊ ದಯವಿಟ್ಟು ಅದೆಲ್ಲ ಮಾಡಬೇಡಿ. ಸೊ ಅವರು ಆನಂದ್ ಅವ್ರು ಬರಲಿ, ನನಗೆ ಅಷ್ಟು ಸೂಕ್ತ ಮಾಹಿತಿಗಳಿಲ್ಲ ಈ ಸ್ಥಳದ ಬಗ್ಗೆ. ಏನ್ರಿ ಇದು ಒಳ್ಳೆ ಥೈಲ್ಯಾಂಡ್ ಥರ ಮಾಡ್ಕೊಂಬಿಟ್ಟವ್ರಲ್ಲ ಇದನ್ನೆಲ್ಲ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಭಯಂಕರ ಮಾಡ್ಕೊಂಬಿಟ್ಟವ್ರೆ ಗುರು. ಈ ಮರಗಳು, ಈ ಅಂಗಡಿಗೆ ಮುಂಗಟ್ಟುಗಳು, ಆಮೇಲೆ ಅಲ್ಲಿ ಕಾವೇರಿ ನದಿ. ಅಯ್ಯೋ ಶಿವ ಇದೇನ್ರಿ ಇದೆಲ್ಲ? ಓಹೋ ದಿನ ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗ್ತೈತೆ. ಆದರೆ ಪ್ರವಾಸಿಗರು ಜೋಪಾನವಾಗಿರಬೇಕು. ಇದು ಇಂಪಾರ್ಟೆಂಟ್ ಸಬ್ಜೆಕ್ಟು. ಓಹೋ. ಸೊ ಇಲ್ಲಿ ನಮ್ಮ ದ್ವಿಚಕ್ರ ವಾಹನ ಹಾಕ್ಬಿಡ್ತೀನಿ. ಇಲ್ಲಿ ಬಹಳ ಒಂದು ಬೇಸರದ ವಿಚಾರ ಏನಪ್ಪ ಅಂದರೆ, ಈ ಒಂದು ಸೇತುವೆ ಅದೆಷ್ಟೋ ವರ್ಷಗಳಿಂದ ಇದೇ ಥರ ಅದ. ಈ ಸೇತುವೆ ಓಹೋ ನೋಡಿ ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ. ನಾವು ಬೈಕ್ ತಟ್ಕೊಂಡು ಹೊಟ್ಟೋಗ್ಬೋದು ನಾನು. ಈಗ ಬಟ್ ಈಗ ಆಗಲ್ವಾ? ಬೈಕ್ ಹಾಕಬಹುದು, ಏನಿಲ್ಲ. ಬೈಕ್ ಒಂದು ಬೈಕ್ ಹಾಕಿ ಹೋಗ್ಬೋದು, ಏನಿಲ್ಲ. ಹಾಕೊಂಡು ಆ ಕಡೆ ಹೊಟ್ಬಿಡ್ಬೋದಲ್ವಾ? ಬೇಡ, ನಾನು ಈ ರೋಡಲ್ಲೇ ಹೋಗ್ತೀನಿ. ಸೊ ಇದು ಈ ಸೇತುವೆ ಯಾಕೆ ಆಗಿಲ್ಲ ಕೆಲಸ? ಇದು ಪೆಂಡಿಂಗ್ ಇದೆ ಸರ್, ಗೊತ್ತಿಲ್ಲ. ಅಲ್ಲ ಇಲ್ಲಿಂದ ಇಲ್ಲಿಗೆ ಇಷ್ಟೇ. ಹೌದು, 3 ಬಾರಿ ಹೊಳೆ ಬಂತು. ಹಾಂ, ಈಗ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಇದಿಷ್ಟು ವರ್ಕ್ ಆದರೆ ಕಂಪ್ಲೀಟು. ಅಷ್ಟು ವರ್ಕ್ ಆಗಿ ಮತ್ತೆ ಓಕೆ, ಟಚ್ ಕೊಡಬೇಕು ರೋಡ್ಗಳು. ಹಾಂ ಮಾಡ್ತಂದ್ರೆ ಫಿನಿಶ್ ಆಯ್ತದೆ. ಓ ಸೂಪರ್. ಬಂಧುಗಳೇ, ದಯವಿಟ್ಟು ನಿರೀಕ್ಷಿಸಿ. ಏನು ತಲಕಾಡು ಏನು ಈ ಒಂದು ನದಿ ಸಂಬಂಧಿತವಾಗಿ, ಕಾವೇರಿ ನದಿ ಸಂಬಂಧಿತವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ದಯಮಾಡಿ ನಿರೀಕ್ಷಿಸಿ. ಬನ್ನಿ ಬ್ರದರು. ಓಕೆ ಸರ್. ಬಂಧುಗಳೇ ನೋಡಿ, ನಾನು ಬಹಳ ದಿನಗಳ ಹಿಂದೆಯೇ ಈ ಒಂದು ಸ್ಥಳಕ್ಕೆ ಆಗಮಿಸಿ ಇಲ್ಲಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಒಂದಷ್ಟು ಮಾಹಿತಿಗಳನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಇತ್ತೀಚೆಗೆ ತಾನೇ ನಡೆದಂತಹ ಏನು ಒಂದು ಅನಾಹುತ, ಏನು ಈ ಒಂದು ಕಾವೇರಿ ನದಿಯಲ್ಲಿ ಇಬ್ಬರು ಹುಡುಗಿಯರು ಪಾಪ ಏನು ಆಕಸ್ಮಿಕವಾಗಿ ಸಾವಿಗೊಳಪಡ್ತಾರೆ. ಸೊ ಅದನ್ನು ಕಂಡು ತದನಂತರ ಇಲ್ಲಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಒಂದಷ್ಟು ಮಾಹಿತಿಗಳನ್ನು ಸಲ್ಲಿಸೋಣ ಅಂತ ನಾನು ಈ ಒಂದು ತಲಕಾಡು ಕಾವೇರಿ ನದಿ ತೀರಕ್ಕೆ ಆಗಮಿಸಿರ್ತೀನಿ. ಸೊ ನಮ್ಮ ಜೊತೆ ನಮ್ಮ ಆನಂದ್ ಅವರು ಇದ್ದಾರೆ, ನಮ್ಮ ತಲಕಾಡು ಆನಂದ್ ಅವರು ಇರ್ತಾರೆ. ಸೊ ಅವರು ಏನು ಈ ಭಾಗದ ಏನು ಇಲ್ಲಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರ ಪರವಾಗಿ ಇಲ್ಲಿ ಆಗ್ತಕ್ಕಂಥ ಹೋಗುಗಳನ್ನು ಗಮನಿಸಿ ಇಲ್ಲಿ ಈ ಸ್ಥಳದ ಬಗ್ಗೆ ಒಂದಷ್ಟು ಧ್ವನಿಯನ್ನು ಎತ್ತಾರೆ. ಸೊ ಅದನ್ನು ಗಮನಿಸಿ ನಾನು ಅವ್ರಿಗೆ ದೂರವಾಣಿ ಕರೆ ಮಾಡ್ತೀನಿ. ಏನಾಯಿತು ಆನಂದ್ ಅವರೇ, ಏನು ಸಮಾಚಾರ, ಇಲ್ಲಿ ಹೇಗೆ ಅಂತ ಕೇಳ್ತೀನಿ. ಸರ್ ಈ ಥರ ಇದೆ, ಜನಗಳಿಗೆ ಮಾಹಿತಿಗಳ ಕೊರತೆ ಇದೆ, ದಯವಿಟ್ಟು ತಾವು ಸಹ ಬನ್ನಿ ಸರ್, ಬಂದು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದಷ್ಟು ಮಾಹಿತಿಗಳು ಸಲ್ಲಿಸಿ ಸರ್ ಅಂತ ಅವರು ಸಹ ಒಂದು ಮನವಿ ಆಗ್ತಾರೆ. ಅದರಂತೆ ಇವತ್ತು ನಮ್ಮ ತಲಕಾಡು ಆನಂದ್ ಅವ್ರ ಜೊತೆ
ನಾನು ಏನು ಕಾವೇರಿ ನದಿ ತೀರಕ್ಕೆ ಆಗಮಿಸಿರ್ತೀನಿ. ಇಲ್ಲಿನ ಒಂದಷ್ಟು ಆಗು ಹೋಗುಗಳು, ಇಲ್ಲಿನ ಒಂದಷ್ಟು ವಾಸ್ತವ ಸ್ಥಿತಿಗಳನ್ನು ತಮಗೆ ಅರ್ಪಣೆ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಈಗ ಆನಂದ್ ಅವರೇ ಸರ್, ಈಗ ಯಾವ ರೀತಿ ನಾವು ಹೋಗಬೇಕು? ಈಗ ಇಲ್ಲಿ ಬರ್ತಕ್ಕಂಥವ್ರಿಗೆ ಬೋಟಿಂಗ್ ವ್ಯವಸ್ಥೆ ಅಂದರೆ ಯಾವ ಥರ ಇರ್ತದೆ ಸರ್? ಬೋಟಿಂಗ್ ವ್ಯವಸ್ಥೆ ಅಂದ್ರೆ ಇಲ್ಲಿ ಬರೋಂಥ ಪ್ರವಾಸಿಗರಿಗೆ ಇಂತಿಷ್ಟು ದರ ಅಂತ ನಿಗದಿ ಮಾಡ್ಕೊಂಡು ಇವರು ಆ ನೀರಿನಲ್ಲಿ ಕರ್ಕೊಂಡೋಗಿ ಕೆಲವೊಂದು ರೀತಿ ಜಾಗನೆಲ್ಲ ಸುತ್ತಾಡಿಸ್ಕೊಂಡು ಅವ್ರದೇ ಆದಂತ ಬೋಟ್ನ ಮೂಲಕ ಮನೋರಂಜನೆ ನೀಡಿ ಪ್ರವಾಸಿಗರನ್ನ ಅವರು ರಂಜಿಸೋದ್ರಲ್ಲಿ ದಿನನಿತ್ಯ ತಲ್ಲೀನರಾಗಿರ್ತಾರೆ. ಆದ್ರೆ ಇಲ್ಲಿ ಬರೋಂಥ ಪ್ರವಾಸಿಗರು ಏನಂದ್ರೆ ಸರ್, ಕೇವಲ ಅವರು ಇಲ್ಲಿ ಬರೋಂಥ ಮನೋರಂಜನೆ, ತಮ್ಮ ಒಂದು ರಜಾ ದಿನಗಳನ್ನ ಕಳಿಯಕ್ ಬರೋದಷ್ಟೇ ಅಲ್ಲದೆ ತಮ್ಮ ಅತ್ಯಮೂಲ ಜೀವನದ ಕಡೆನೂ ಅವರು ಗಮನ ಕೊಡಬೇಕು. ಕೆಲವರು ಕುಟುಂಬ ಸಮೇತರಾಗಿ ಬರ್ತಾರೆ, ಚಿಕ್ಕ ಮಕ್ಳು ಕರ್ಕೊಂಡು ಬಂದಿರ್ತಾರೆ. ಸೊ ಆ ಮಕ್ಳನ್ನ ಅವರು ಜೋಪಾನ ಕಾಪಾಡ್ಕೊಂಡು ಹೋಗ್ಬೇಕು. ನೀರು ಅಂದ ಕೂಡಲೇ ಕೇವಲ ಈಜಾಟ, ಬರೀ ರಜಾ ದಿನ ಕಳೀತಾ ಬರೀ ಮಜಾ ಮಾಡೋದಷ್ಟೇ ಅಲ್ಲ ಸರ್. ಬಂದ ನಂತರ ನಾನು ಹೇಳ್ದಂಗೆ ಇದ್ ಮಾಡ್ಬೇಕು, ಮೊದ್ಲು ಈ ಸ್ಥಳದ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಈಗ ಇಲ್ಲಿ ಒಂದೇ ತರ ನೀರ್ ಕಾಣ್ತಾ ಇರುತ್ತೆ, ಎಲ್ಲಿ ಹಳ್ಳ ಇರುತ್ತೆ, ಎಲ್ಲಿ ಇದಿರುತ್ತೆ ಸರ್. ಅದು ಇದೆ, ಅದು ಪೌರಾಣಿಕವಾಗಿ ಇತಿಹಾಸನೇ ಇದೆ. ಆದ್ರೆ ಅದು ಕೆಲ ದೂರದಲ್ಲಿದೆ. ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ರೀತಿ ಅದು ನಂಟಿಲ್ಲ ಸರ್. ಅದಕ್ಕೂ ಇದಕ್ಕೂ ನಂಟಿಲ್ಲ. ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಪ್ರವಾಸಿಗರು ಬರ ಅಂತವ್ರು ನೀರು ಇಷ್ಟು ವಿಶಾಲವಾಗಿ ಹರಡಿರೋದ್ರಿಂದ ಈ ಬದಿಯಿಂದ ಆ ಬದಿಗೆ ಹೋಗಂತದ್ದು. ಮತ್ತೆ ಇಲ್ಲಿ ಸೇತುವೆ ಕಾಣ್ತಾ ಇದೆಯಲ್ಲ ಸರ್. ಆನಂದವ್ರೆ, ಈಗ ನಾನ್ ತಿಳ್ಕೊಂಡ ಮಟ್ಟಿಗೆ ಇಲ್ಲಿ ಕೆಲವರು ತಲಾಟೆಗಳು ಬರ್ತಾರೆ. ಹೌದು ಸರ್. ಹುಚ್ಚು ಸಾಹಸ ಮಾಡ್ತಾರೆ, ಒಂಥರ ಅಧಿಕ ಪ್ರಸಂಗತನ ಮಾಡೋದು. ಈಗ ನಾವು ನೋಡ್ತೀವಿ ನಮ್ಮ ಅಲ್ಲಿ ಬರ್ಚುಕ್ಕಿ, ಏನು ಗಗನಚುಕ್ಕಿ ಜಲಪಾತ, ಅಲ್ಲಿ ವೆಲೆಸ್ಲಿ ಸೇತುವೆ, ಅಲ್ಲೆಲ್ಲ ಗಮನಿಸಿದಾಗ ಒಂಥರ ಹುಚ್ಚುಚ್ಚರಂಗೆ ತಲೆ ಕೆಟ್ಟಂಗೆ ಹೆಂಗೆಂಗ್ಯೋ ಮಾಡೋದು. ಅದ್ ನೋಡ್ಕೊಂಡು ಪಾಪ ಗೊತ್ತಿಲ್ದಿರ್ತಕ್ಕಂಥ ಅಮಾಯಕರು ಮೂವ್ ಆಗ್ತಾರೆ. ಹೌದು ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ತಿಳಿಸಿ ಸರ್. ಏನಂದ್ರೆ ಕೆಲವರು ಯಾರೋ ದುಸ್ಸಾಹಸ ಕೈ ಹಾಕ್ತಾರ ಅಂತ ಹೇಳಿ ಕೆಲವರು ಅಮಾಯಕರುಗಳು ಗೊತ್ತಾಗಲ್ಲ. ಅವರು ಹೋದ್ರು ನಾವು ಹೋಗೋಮಂತ ಹೋಗ್ಬಿಟ್ಟು ಏನಾಯ್ತಾರ, ಅವ್ನು ಯಾರೋ ಅವನು ಬಂಡ್ ಧೈರ್ಯ ಮಾಡಿ ಬಚಾವಾಗ್ಬಿಡ್ತಾನೆ. ಹೇಗೋ ಈಜ್ ಬರೆ ಅಂತ ಬರ್ದೇ ಇರೋರು, ಅದ್ ಧೈರ್ಯ ಇಲ್ದಿರೋ ಏನಾಯ್ತಾರ ನೀರಿನಲ್ಲಿ ಬಲಿ ಆಗ್ತಾರೆ. ಇದು ಎಲ್ಲಾ ಕಡೆ ಸರ್ವೇಸಾಮಾನ್ಯ. ಇಲ್ಲಿ ಬಲಿಯಾಗೋರೆಲ್ಲ ಪಾಪ ಈಜ್ ಬರ್ದೆ ಯಾರೋ ಅಮಾಯಕರು. ಹೌದು, ದುಸ್ಸಾಹಸ ಕೈ ಹಾಕ್ದಂತವ್ರು ಬಲಿಯಾಗಿರೋಂಥ ಉದಾಹರಣೆಗಳು ಸಾಕಷ್ಟಿದೆ. ಅದೇ ಬಹಳಷ್ಟು ಕಡೆ ಏನಂದ್ರೆ ಅಮಾಯಕರುಗಳಲ್ಲಿ ಬಲಿ ಆಗ್ತಿರೋದು ಗೊತ್ತಿರಲ್ಲ. ಯಾರೋ ಮುಂದೆ ಹೋದ್ರು ಅಂತ ಹೇಳಿ ಇವರು ಸಹ ಅವ್ರನ್ನ ಫಾಲೋ ಮಾಡ್ಕೊಂಡು ನೀರಿನಲ್ಲಿ ಒಂದಷ್ಟು ದೂರ ಸಾಗೋದು. ಆ ನಂತರ ದಿಢೀರ್ ಎದುರಾದಂತ ಹಳ್ಳಗಳಿಗೆ ಅವರು ಬಲಿ ಆಗ್ತಾರೆ. ಈ ರೀತಿ ಇನ್ಸಿಡೆಂಟ್ ಕೆಲವು ಮಕ್ಳಿಗೆ ಏನಂದ್ರೆ ಈ ನಗರ ಪ್ರದೇಶದಿಂದ ಪ್ರವಾಸಕ್ಕೆ ಬರೋರ್ಗ ಈ ನೀರಿನಲ್ಲಿ ಯಾವ ರೀತಿ ಇರಬೇಕು, ಈ ನದಿಗಳಿಗೆ ಬಂದಾಗ ಅಥವಾ ಈ ರೀತಿ ಹೊರಗಡೆ ಹೋದಾಗ ಯಾವ ರೀತಿ ಇರಬೇಕು ಅನ್ನೋ ಮಾಹಿತಿಗಳು ಸರಿಯಾಗಿ ಗೊತ್ತಿರಲ್ಲ. ಯಾಕಂದ್ರೆ ನಗರವಾಸಿಗಳಿಗೆ ಈ ರೀತಿ ಇದೆಲ್ಲ ಕೇವಲ ಪ್ರವಾಸ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಮಾತ್ರ ಸೀಮಿತ. ಹೌದು, ಕೃತಕವಾಗಿ ಇದ್ ಮಾಡಕ್ಕೂ ನೈಸರ್ಗಿಕವಾಗಿರೋಂತ ಇದಕ್ಕೂ ಸಾಕಷ್ಟು ಬದಲಾವಣೆ ಇರ್ತದೆ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಪಾಚಿ ಸಿಗಲ್ಲ, ಕಲ್ ಸಿಗಲ್ಲ, ಮತ್ತೆ ಇನ್ನೊಂದಷ್ಟು ಜಲಚರಗಳು ಸಿಗಲ್ಲ. ಆದ್ರೆ ನಮ್ಮ ನದಿಲಿ ಆ ರೀತಿ ಅಲ್ಲ ಸರ್, ಎಲ್ಲ ತದ್ವಿರುದ್ಧ ಆಗಿರ್ತದೆ. ನದಿಲಿ ನಾವೇನ್ ಸ್ವಿಮ್ಮಿಂಗ್ ಪೂಲ್ ಇದ್ ಮಾಡಿರ್ತಾರೆ ಅವ್ರು ಇಲ್ಲಿ ಕಷ್ಟ ಆಗ್ತದೆ. ಯಾಕಂದ್ರೆ ಈ ರೀತಿ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಬಹಳಷ್ಟು ಕಷ್ಟ ಇರ್ತದೆ. ದಿಢೀರ್ ಅಂತ ಬಂದಂತ ಪ್ರವಾಸಿಗರು ಏನ್ ಮಾಡ್ತಾರೆ, ನದಿ ಮಧ್ಯೆ ಬಾಕ್ ಹೋಗಂತ ದುಸ್ಸಾಹಸ ಕೈ ಹಾಕ್ತಾರ. ಅದಾದ ನಂತರ ಜೀವ ಬಿಟ್ರ ನಮ್ಮ ತಲಕಾಡ ಸರಿ ಇಲ್ಲ ಅನ್ನೋ ಒಂದು ಕೆಟ್ಟ ಹೆಸರು ತರ್ತಾರೆ. ಈಗ ಅಲ್ಲಿ ಎಲ್ಲ ಬಂದಿರ್ತಕ್ಕಂಥವ್ರು ಹೊರಗಡೆಯವರು, ಆಲ್ಮೋಸ್ಟ್ ಎಲ್ಲ ಹೊರಗಡೆಯವ್ರೆ. ಈಗ ಅಲ್ಲಿ ಹಾಕಿರ್ತಾರ ಪ್ಲಾಗ್ಗಳು ಅಂದವ್ರೆ, ಸೊ ಅದರಿಂದ ಹಚ್ಕೋದ್ರೆ ಹಾಳ ಇದೆ ಅಂತನಾ ಸರ್? ಹಾಳ ಇದೆ ಅಂತಲ್ಲಿ ಕೆಲವೊಂದು ದಿನಗಳಿಂದ ಏನಾಯ್ತು ಘಟನೆಗಳು. ಈ ಘಟನೆ ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಇಲ್ಲಿಯ ಸ್ಥಳೀಯ ಬೋಟುಗಾರನಿಂದ ಅರಣ್ಯ ಇಲಾಖೆಯವರು ಮತ್ತೆ ಪೊಲೀಸ್ ಇಲಾಖೆ ಜಂಟಿಯಾಗಿ ನಿರ್ಬಂಧನೆ ಹೇರಿದ್ದಾರೆ. ಆ ಏನ್ ಕೆಂಪು ಬಾವುಟ ಹಾಕಿ ಲೈನ್ ಮಾಡಿದ್ದಾರೆ, ಇದರಿಂದ ದಾಟಬೇಡಿ ಅಂತ. ಯಾಕಂದ್ರೆ ಅದು ಆದ ನಂತರ ಮುಂದಕ್ಕೆ ಹೋದ್ರೆ ನೀರಿನ ಅರಿವು ಇರ್ತದೆ, ಇಲ್ಲ ಹಳ್ಳ ಇರ್ತದೆ ಅನ್ನೋ ಒಂದು ಕಾರಣಕ್ಕೆ ನಿರ್ಬಂಧನೆ ಹೇರಿದ್ದಾರೆ ಸರ್. ಗೆರೆ ದಾಟಿ ಹೋಗ್ಬೇಡಿ ಅಂದ್ಬಿಟ್ಟು ಇವ್ರ ಮುನ್ನೆಚ್ಚರಿಕೆ ಕ್ರಮ. ಸೊ ಆದ್ರೂ ನೋಡಿ, ಆ ಜನಗಳಿಗೆ ಎಷ್ಟು ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ ಅನ್ನೋಕ್ಕೆ ಎಕ್ಸಾಂಪಲು ಆ ಪ್ಲಾಗ್ಗಳಿದೆ ನೋಡಿ. ಹೌದು ಸರ್, ಅಲ್ಲಿಗೆ ಹೋಯ್ತಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಅಬ್ಸರ್ವ್ ಮಾಡಿ. ಈ ತರಹದ ಒಂದು ಪೆದ್ದತನದ ದಡ್ಡತನದ ತಪ್ಪುಗಳನ್ನು ಮಾಡಬೇಡಿ ಅಂತ ಪ್ರವಾಸಿಗರಿಗೆ ಈ ಒಂದು ಇಂಪಾರ್ಟೆಂಟ್ ಸಂದೇಶವನ್ನು ನೀಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆಗಳಿದೆ ಬಂಧುಗಳೇ. ಇಲ್ಲಿ ಬರ್ತಕ್ಕಂಥ ತಲಕಾಡು ಏನು ಈ ಭಾಗವಾಗಿ ಈ ಒಂದು ಕಾವೇರಿ ನದಿ ತೀರದ ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಬೋಟಿಂಗ್ನಲ್ಲಿ ಯಾವ ರೀತಿ ಕಾಲವನ್ನು ಕಳೆಯಬಹುದು, ಹಾಗೆ ವಿಶೇಷವಾಗಿ ಏನೋ ಈ ಒಂದು ಪ್ಲಾಗ್ಗಳು, ಆಮೇಲೆ ಇಲ್ಲಿ ಅಪಾಯದ ಸ್ಥಳಗಳಿದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಲ್ಲಿಸ್ತೀನಿ. ದಯವಿಟ್ಟು ಏನು ಈ ತಲಕಾಡು ಏನು ಈ ಒಂದು ಕಾವೇರಿ ನದಿ ತೀರಕ್ಕೆ ಪ್ರವಾಸವನ್ನು ಮಾಡ್ತಕ್ಕಂಥವ್ರು ಜೋಪಾನ, ಆದಷ್ಟು ತಾವು ನದಿ ತೀರದಲ್ಲೇ ಆಟವನ್ನು ಆಡ್ಕೊಂಡು ಹೋದರೆ ಒಳಿತು ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಒಂದು ಪ್ಲಾಗ್ಗಳು ಏನೋ ಅಳವಡಿಸಿದ್ದಾರೆ ಅದನ್ನು ದಾಟಿ ಹೋಗ್ತಕ್ಕಂಥ ದುಸ್ಸಾಹಸವನ್ನು ಮಾಡಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಹ ನೀಡ್ತಾ